ಟ್ರೋಫಿ ಸೀಸನ್ 2 ಭರ್ಜರಿ ಆಟ. ಆರು ದಿನಗಳಲ್ಲಿ 4 ಟೀಮ್ಗಳ 12 ಮ್ಯಾಚ್. ಇಡೀ ಕ್ರೀಡಾಸಕ್ತರನ್ನ ಆರ್ಸಿಬಿ ಪಂಜಾಬ್ 11 ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಕುತೂಹಲ ಕೆರಳಿಸಿತ್ತು. ಇತ್ತ ಸುರಪುರದ ಆಲ್ದಾಳ ಟ್ರೋಫಿ ಸೀಸನ್ ಸಿಕ್ಕಾಪಟ್ಟೆ ಸೆನ್ಸೇಷನಲ್ ಆಗಿತ್ತು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಆಲ್ದಳ ಗ್ರಾಮದ ಭೀಮನಗೌಡ ಕಿಲ್ಲೆದರ್ ಆಟದ ಮೈದಾನದಲ್ಲಿ ಪಂದ್ಯ ಕುತೂಹಲ ಕೆರಳಿಸಿತ್ತು. ಆಲ್ದಾಳದಲ್ಲಿ 6 ದಿನಗಳಲ್ಲಿ 4 ಟೀಮ್ಗಳು 12 ಮ್ಯಾಚ್ಗಳಾಡಿದ್ರು. ಆಲ್ದಾಳ ಟ್ರೋಫಿ ಸೀಸನ್ 2 ಕೊಡುಗೆದಾರರು ಪ್ರಥಮ ಬಹುಮಾನ 8,888 ರೂಪಾಯಿ ಮತ್ತು ಟ್ರೋಫಿ ಶ್ರೀ ರಾಜ ಶಶಿನಾಯಕ ಜಹಗೀರ್ದಾರ. ದ್ವಿತೀಯ ಬಹುಮಾನ 4,444 ಮತ್ತು ಟ್ರೋಫಿ ಪರಮಾತ್ಮ. ಗೆದ್ಗೇಸ್ ಫೈನಲ್ ಹೋಗಿ ಡೈರೆಕ್ಟ್ ಫೈನಲ್ ಹೋಗಿ ಫೈನಲ್ ಮ್ಯಾಚ್ 12 141 ಹೊಡೆದು 141 ಹೊಡೆದು ಅದರೊಳಗೆ 135ಕ್ಕೆ ಆಲ್ಔಟ್ ಮಾಡಿವಿ ಅವ್ರನ್ನ. ಈಗ 8 ರನ್ಲೇ ಗೆದ್ದೀವಿ ನಾವು. RCB ಮತ್ತು ಪಂಜಾಬ್ ಮ್ಯಾಚ್ ಇದೆ. ಆ RCB ಗೆದ್ದಷ್ಟು ಪ್ರಯತ್ನವನ್ನು ನಾವು ಮಾಡಿಸೋಣ ಮತ್ತು ಅವ್ರು ಗೆದ್ತಾರೆ ಅಂತಂದು ಹೇಳ್ತೇನೆ. ನಮ್ಮೂರಲ್ಲಿ ಅಂಡರ್ 18 APL ಸ್ಟಾರ್ಟ್ ಆಯಿತು. ಭಾಳ ದಿನಗಳಿಂದ ನಡೀತು ಮ್ಯಾಚು. ಎಲ್ಲ ಹುಡುಗರು ಮಸ್ತ್ ಆಡಿದರು. ಒಂದು ಮ್ಯಾಚ್ RCB ವರ್ಸಸ್ SRH ಇತ್ತು. ಒಂದು 2000 ಹಳೆ ಕಾಲದಲ್ಲಿ ನಡೆದಿತ್ತು, ಅದೇ ಥರ ಫೈನಲ್ ಥರ ಹೋಗಿತ್ತು. ಮತ್ತು ಈ ನಮ್ಮ SRH ಟೀಮ್ ಕೂಡ ಭಾಳ ಸೊಗಸಾಗಿ ಆಡಿತ್ತು. ಆದರೆ RCB ಪಾಲಾಯಿತು. ಇವತ್ತು ಕೂಡ RCB ಪಾಲಾಗಲಿ ಕಪ್ ಅನ್ನೋದು ನಮ್ಮ ಆಸೆ. ಎಲ್ಲರೂ ಒಂದು ಪ್ರಾರ್ಥನೋಣ, RCBದೇ ಕಪ್ ಆಗ್ಬೇಕು ಇವತ್ತು. ಇಷ್ಟಪಡ್ತೀನಿ. RCB ಮ್ಯಾಚ್ ಫೈನಲ್ ದಿನ ಹಾಲ್ದಾಳ್ ಗ್ರಾಮದಲ್ಲಿ ಫೈನಲ್ ಮ್ಯಾಚ್ ಇತ್ತು. RCB ವರ್ಸಸ್ ಹೈದರಾಬಾದ್ ಮ್ಯಾಚ್ ಫೈನಲ್ ನಡೆಯಿತು. RCB ಫಸ್ಟ್ ಬ್ಯಾಟಿಂಗ್ ಮಾಡಿ 12 ಓವರ್ನಲ್ಲಿ 141 ರನ್ ಬಾರಿಸಿತು. ಸನ್ರೈಸರ್ಸ್ ಹೈದರಾಬಾದ್ 12 ಓವರ್ನಲ್ಲಿ 133 ರನ್ ದಾಖಲಿಸಿತು. ಹೀಗೆ ಬಂದೇ ಸಾಕಷ್ಟು ಕುತೂಹಲ ಕೆರಳಿಸುವ ಮೂಲಕ ಗೆಲುವಿನ ಲಯ ತಲುಪಿತು.
ಸೀಸನ್ 2ನ ಫೈನಲ್ ಪಂದ್ಯಾವಳಿ ತುಂಬಾ ಅತ್ಯದ್ಭುತವಾಗಿ ರಣರೋಚಕವಾಗಿ ಈ ಪಂದ್ಯ ನಡೆಯಿತು. ಈ ಒಂದು ಪಂದ್ಯದಲ್ಲಿ ಎರಡೂ ಟೀಮಿನ ಆಟಗಾರರು ಕೂಡ ಅದೇ ರೀತಿಯಾಗಿ ತುಂಬಾ ಅತ್ಯದ್ಭುತವಾಗಿ ಆಟವನ್ನು ಆಡಿದರು. ಅದೇ ರೀತಿಯಾಗಿ ಈ ಒಂದು ರನ್ನರ್ ಅಪ್ ಟೀಮ್ ಆಗಿ ಮಲ್ಲು ಅವರ ಟೀಮ್ ರನ್ನರ್ ಅಪ್ ಆಯಿತು. ವಿಜೇತರಾಗಿ ಬೀರು ಅವರ ಟೀಮ್ ವಿಜೇತರಾಯಿತು. ಈ ಒಂದು ಮ್ಯಾಚ್ ಅನ್ನು ನೋಡಿ ನಮಗೆ ತುಂಬಾ ಸಂತೋಷ ಆಯಿತು. ಅದೇ ರೀತಿಯಾಗಿ 18 ವರ್ಷದ ನಂತರ ಈ ಒಂದು ಪಂದ್ಯ ನಮಗೆ ನೋಡಲು ಸಿಕ್ಕಿದೆ, ಫೈನಲ್ ಪಂದ್ಯ. ಹಾಗಾಗಿ ನಮಗೆ ತುಂಬ ಖುಷಿ ತಂದಿದೆ. ಈ ಸಲ ಯಾವುದೇ ತೊಂದರೆ ಆಗದೆ ನಮ್ಮ RCB ಟೀಮ್ ಫೈನಲ್ ಪಂದ್ಯಗಳನ್ನು ವಿಜಯಶಾಲಿ ಆಗಬೇಕೆಂದು ನಾವೆಲ್ಲ ಕೂಡ ಹಾರೈಸುತ್ತೇವೆ ಆ ದೇವರಲ್ಲಿ. ಜೈ RCB. ಎಲ್ಲ ಪ್ರೇಕ್ಷಕರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. न्यूज़ 24 भारत यादगिरी.